ಹೊಸದಾದ ಉತ್ಪನ್ನ 2 ತಿಂಗಳಲ್ಲಿ ಭಾರತ ದೇಶಕ್ಕೆ ಬರಲಿದೆ. ಆದರೆ ಇದು ವಿಶಿಷ್ಟವಾದ ತಂತ್ರಜ್ಞಾನವಾಗಿದೆ. ಇದು ಕೇವಲ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿಗಳನ್ನ, ಆದರೆ ಇದರ ವಿಶಿಷ್ಟ ವೈಶಿಷ್ಟ್ಯವೆಂದರೆ ಅವುಗಳಲ್ಲಿ ಲಿಥಿಯಂ ಸೆಲ್ಗಳನ್ನು ಅಳವಡಿಸಲಾಗಿದೆ. ಹಾಗಾಗಿ ಕ್ಯಾಮೆರಾ ಬ್ಯಾಟರಿಗಳಂತೆ ಅವು ಕಾಲಾನಂತರದಲ್ಲಿ ಡಿಸ್ಚಾರ್ಜ್ ಆಗುವುದಿಲ್ಲ. ಮತ್ತು ಇದರ ಇನ್ನೊಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಇದು ಬ್ಯಾಟರಿ ಅವಧಿಯ ಕೊನೆಯವರೆಗೂ ಗರಿಷ್ಠ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ, ನೀವು ಆ ಬ್ಯಾಟರಿಗಳನ್ನು ಕ್ಯಾಮೆರಾ ಫ್ಲಾಶ್ ಸ್ಪೀಡ್ ಲೈಟ್ ನಲ್ಲಿ ಹಾಕಿದರೆ ಅದು ಬ್ಯಾಟರಿಯ ಕೊನೆಯವರೆಗೂ ಅದೇ ವೇಗದಲ್ಲಿ ಫ್ಲಾಶ್ ಅನ್ನು ರೀಸೈಕಲ್ ಮಾಡುತ್ತದೆ. ಮತ್ತು ಸಾಮಾನ್ಯ ಬ್ಯಾಟರಿಗಳೊಂದಿಗೆ ಬ್ಯಾಟರಿ ಮಟ್ಟ ಕಡಿಮೆ ಆದರೆ ರೀಸೈಕಲ್ ವೇಗವು ನಿಧಾನವಾಗುತ್ತಾ ಹೋಗುತ್ತದೆ ಮತ್ತು ಫ್ಲಾಶ್ ಬೆಳಗದ ಕಾರಣ ನೀವು ಅನೇಕ ಶಾಟ್ಗಳನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಈ ಬ್ಯಾಟರಿಗಳೊಂದಿಗೆ ಇದು ಮೊದಲಿನಂತೆಯೇ ಅದೇ ವೇಗವಿದೆ. ಇದಕ್ಕೆ ಒಂದು ಉತ್ತಮ ಕೇಸ್ ಇದೆ, ಅದು ಚಾರ್ಜರ್ ಕೂಡ ಆಗಿದೆ. ಹಾಗಾಗಿ ನೀವು ಕೇವಲ USB-C ಅನ್ನು ಪ್ಲಗ್ ಮಾಡಿ ಬ್ಯಾಟರಿಗಳನ್ನು ಚಾರ್ಜ್ ಮಾಡಬಹುದು. ಹಾಗಾಗಿ ಇದು ನಾವು ಶೀಘ್ರದಲ್ಲೇ ಪರಿಚಯಿಸಲಿರುವ ಒಂದು ವಿಶಿಷ್ಟ ತಂತ್ರಜ್ಞಾನವಾಗಿದೆ. ಇದು ವಿಶ್ವಾದ್ಯಂತ ಲಭ್ಯವಿದೆ, ಆದರೆ ಭಾರತದಲ್ಲಿ ನಾವು ಪ್ರಮಾಣೀಕರಣದ ಪ್ರಕ್ರಿಯೆಯಲ್ಲಿದ್ದೇವೆ. ಆದ್ದರಿಂದ ಇದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ. ಆದರೆ ಇದು ಈಗಾಗಲೇ ಲಭ್ಯವಿದೆ ಮತ್ತು ಇದು ಒಂದು ವಿಶಿಷ್ಟವಾದ ವಿಷಯವಾಗಿದ್ದು, ಇಂತಹ ಬ್ಯಾಟರಿಗಳು ಅಸ್ತಿತ್ವದಲ್ಲಿವೆ ಎಂದು ಅನೇಕ ಛಾಯಾಗ್ರಾಹಕರಿಗೆ ತಿಳಿದಿಲ್ಲ. ಇದು ಬಹಳ ವಿಶಿಷ್ಟವಾದ ಚಾರ್ಜರ್. ಅಂದ್ರೆ RB ಫ್ಲಾಶ್ ಬಳಸುವವರು ಅದರಲ್ಲಿ ನೇರವಾಗಿ ಸೆಲ್ಗಳನ್ನು ಹಾಕಬೇಕಾಗುತ್ತೆ. ಮೊದಲು ಸೆಲ್ಗಳನ್ನು ಪ್ರತ್ಯೇಕವಾಗಿ ಖರೀದಿಸಬೇಕು, ಚಾರ್ಜರ್ ಅನ್ನು ಪ್ರತ್ಯೇಕವಾಗಿ ಖರೀದಿಸಬೇಕು, ಹೀಗೆಲ್ಲ ಮಾಡಬೇಕಿತ್ತು. ಈಗ ಈ ಸೆಲ್ ಚಾರ್ಜರ್ ನೊಂದಿಗೆ ಇದೆ. ಇನ್ನೊಂದು ಇವರ ಹೇಳಿಕೆ ಅಂದ್ರೆ, ನಮ್ಮ ಪವರ್ ಖಾಲಿಯಾದಾಗ ನಮ್ಮ ಫ್ಲಾಶ್ ರೀಸೈಕಲ್ ಆಗಲು ಸಮಯ ತೆಗೆದುಕೊಳ್ಳುತ್ತದೆ. ಆದ್ರೆ ನೀವು ಈ ಸೆಲ್ ಬಳಸಿದ್ರೆ ರೀಸೈಕಲ್ ತಕ್ಷಣವೇ ಆಗುತ್ತೆ. ಅಂದ್ರೆ ಇದು ಮುಗಿಯುತ್ತದೆ ಅಥವಾ ಪೂರ್ಣಗೊಳ್ಳುತ್ತದೆ. ಅಂದ್ರೆ ಈ ಡೀಲ್ ನಲ್ಲಿ ಯಾವುದೇ ಲೋಪವಿಲ್ಲ ಮತ್ತು ಇದು ತುಂಬಾ ವಿಶಿಷ್ಟವಾಗಿದೆ. ಇದರಲ್ಲಿಯೂ ನೀವು ನೋಡುತ್ತಿದ್ದೀರಿ, ಕೇಸ್ ನಲ್ಲೇ C ಟೈಪ್ ಅನ್ನು ಹಾಕಬೇಕು. ಹಾಗಾಗಿ ಇದು ಕೇಸ್ ನೊಳಗಿನ ಕೇಸ್ ಆಗಿದೆ ಮತ್ತು ಇದು ನಿಮ್ಮ ಬಾಕ್ಸ್ ಕೂಡ ಆಗಿದೆ. ಮತ್ತು ಇದರೊಳಗಿಂದ ನೀವು ಬ್ಯಾಟರಿಯನ್ನ ತೆಗಿಬಹುದು ಮತ್ತು ನಿಮ್ಮಲ್ಲಿರುವ ಯಾವುದೇ ಫ್ಲಾಶ್, ಯಾವುದೇ ಸಾಧನ ಅಥವಾ ಎಲೆಕ್ಟ್ರಾನಿಕ್ ಅಟಿಕೆಗಳಿದ್ದರೆ ಅವುಗಳಲ್ಲೂ ನೀವು ಇದನ್ನ ಬಳಸಬಹುದು. ಮತ್ತು ಇದು ಬಹಳ ವಿಶಿಷ್ಟವಾದ ಪರಿಕಲ್ಪನೆಯಾಗಿದೆ. ಇದು ತುಂಬಾ ಒಳ್ಳೆಯದು.